ನಮ್ಮ ಡಿ ಕೆ ಶಿವಕುಮಾರ್ ಎದುರುಗಡೆ ಸೋತ್ಬಿಟ್ರಿ ಅಲ್ವಾ? ಯಾರು ಇಲ್ಲ ಇಲ್ಲ ನಿಂತ್ಕೊಂಡ್ರೆ ಗೊತ್ತಾಗುತ್ತೆ. ಡೆಫಿನೆಟ್ ಆಗಿ ಗೆದ್ದೇ ಗೆಲ್ತಾರೆ ಅಲ್ಲಿ. ಜ್ಯೋತಿಷ್ಯ ಗೆಲ್ತಾರೆ ಅಂತ ಅವರು. ಯಾಕಂದ್ರೆ ನಿಮ್ಮ ಮೇಲೆ ಎಷ್ಟು 75,000-80,000 ಗೆದ್ದದು? 1,23,000 ನಿನ್ ಮೇಲೆ ಗೆದ್ದದು. ಅಲ್ಲಿ ಗೆದ್ರಲ್ಲ ಸರ್, ನಿಮ್ಮ ವಿರುದ್ಧ ಸೋತೋದ್ರಲ್ಲ ಪಾಪ. ಯಾರು? ಡಿ ಕೆ ಶಿವಕುಮಾರ್ ಅವರು. ನೋಡಿ, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಇನ್ನೇ ದಿನ ಅವ್ರಿಗೆ ನಿಮ್ ಸುದ್ದಿ ನಮ್ ಸುದ್ದಿ ಮಾತಾಡ್ಲಿಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿನೇ ಒಂದು ನಮ್ಮ 4 ವರ್ಷಗಳಲ್ಲಿ ನಿಮ್ಗೆ ನಮ್ ಇಬ್ರು ಸುದ್ದಿ ಮಾತಾಡ್ಲಿಲ್ಲ ಅಂದ್ರೆ ನಿಮ್ಗೆ ನಿದ್ರೆನೇ ಬರಲ್ಲ. ನಿನಗೆ ನಿದ್ದೆ ಬರ್ತಾ ಇದೆಯಾ? ದಿನ ನಿದ್ದೆ ಇಲ್ಲದ ರಾತ್ರಿಗಳು ಎಷ್ಟಿದೆ ನಿಮ್ದು ಇವಾಗ? 3 ತಿಂಗಳಿಂದ ನಿದ್ದೆ ಇಲ್ಲದೆ ಹೋದ್ಕೇನೆ ಈ ಸರ್ಕಾರ ತಂದಿದ್ ನಾನು. ನಿದ್ದೆ ಇಲ್ಲದೆ ಹೋದ್ಕೆ ಬಡದಾಡೆ ಈ ಸರ್ಕಾರ ಏನಾಯ್ತು ಕೊನೆಗೆ? ಗೋವಿಂದ ಚಂಬು ಈಗ ಆಯ್ತು, ಕಾಲ ಉತ್ತರ ಹೇಳ್ತದೆ ಅದಕ್ಕೆ. ಓಕೆ, ಅವ್ರದ್ದು ಕಾಲ ಬರ್ತೈತಿ, ನಿಮ್ದು ಹೈಕಮಾಂಡ್. ಎಲ್ಲರೂ ನೀವು ಹೈಕಮಾಂಡ್ ಹೇಳದಾಗೆ ಕೇಳೋದು. ಈಗ ಅಶೋಕ ಮುಖ್ಯಮಂತ್ರಿ ಆಯ್ತೇನಪ್ಪ ಅಂತಂದ್ರೆ ಹೇಳ್ತಾರ? ನೀವು ಅವ್ನ ಇದ್ದ ಸ್ಥಾನ ತೆಗಿಬೇಕಂತ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಹೇಳ್ತಾರೆ. ಅಲ್ಲ ಕೂತ್ಕೊಳ್ರಿ, ಪದೇ ಪದೇ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ರಿ ನೀವು. ಈಗ ಅಲ್ಲ, ನೀವು ಇಬ್ಬರಿಂದ ಕೂಡ ಬಹಳಷ್ಟು ಕಲೀಲಿಕ್ಕಿದೆ. ನಾವು 4 ವರ್ಷ BBMP ಏನೇನು ಕೊಟ್ಟು ಅಂತಕ್ಕಂಥದ್ದು ಕೂಡ ಹೇಳ್ತೀನಿ. ಅವರು ಹೇಳ್ತಾರೆ, ನಾನು ಹೇಳ್ಬಿಡ್ತೀನಿ ನಾವೇನ್ ಕೊಟ್ಟಿದೀವಿ ಅಂತ. BBMP ನೀವು ಮಾತಾಡಿದಿರಲ್ಲ. ಅಶೋಕ್ ಅವರು ಬೆಂಗಳೂರಲ್ಲಿ ಸರ್ಕಾರಕ್ಕೆ ಅನುದಾನ ಕೊಟ್ಟಿಲ್ಲ ಹೇಳಿ ಸರ್. ಅಂಕಿಗಳನ್ನ ಆದ್ರೆ ನೀವು ಬಡ್ಜೆಟ್ ನಲ್ಲಿ ಹೇಳಿರೋದಕ್ಕೂ ನೀವು ಒಟ್ಟು 4 ವರ್ಷದಲ್ಲಿ ಕೊಟ್ಟಿರೋದು. ಯಾಕಂದ್ರೆ ಸದಸ್ಯರಿಗೆ ಏನ್ ಅನ್ಸುತ್ತೆ, ಬೆಂಗಳೂರಿಗೆ ಬಹಳ ಹಣ ಕೊಟ್ಬಿಟ್ಟಿದ್ದಾರೆ, ಇಲ್ಲ ಕೊಟ್ಟಿಲ್ಲ ಅಂತ ಹೇಳಿ ಒಟ್ಟು 4 ವರ್ಷ ಡಿಸ್ಕಷನ್ ಇದೆ ಅಲ್ಲ. ಈಗ ಸತ್ಯ ಹೇಳಿದ್ದಾರೆ. ನೀವು ನಿಮ್ಮ 4 ವರ್ಷದಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಚರ್ಚೆ ಇದೆ ಅಲ್ಲ ಅದರ ಬಗ್ಗೆ. ಈಗ ನೀವು ಮಂತ್ರಿ ಆಗಿದ್ದೀರಲ್ಲ, ಕೂತ್ಕೊಳ್ಳಿ ಅಶ್ವಥ್ ನಾರಾಯಣ. ನೀವು ಅಧಿಕಾರದಲ್ಲಿ ಇದ್ದಾಗ ಏನ್ ಕೊಟ್ಟಿದ್ದೀರಿ ಅಂತ ಹೇಳಿದ್ದೀನಿ. 10,435 ಕೋಟಿ ಕೊಟ್ಟಿದ್ದೀರಿ. ನಾನು ಹೇಳ್ತೀನಿ. ಈಗ 23-24ರಲ್ಲಿ ನಾವು ಅಧಿಕಾರಕ್ಕೆ ಬಂದದ್ದು. ಮೇ 20 ತಾರೀಕು ನಾವು ಅಧಿಕಾರಕ್ಕೆ ಬಂದವು. 23-24 3,200 ಕೋಟಿ ಕೊಟ್ಟವು. 24-25ಕ್ಕೆ 3,000 ಕೊಟ್ಟವು. 25-26ಕ್ಕೆ 7,000 ಕೊಟ್ಟವು. ಎಷ್ಟು ಕೊಟ್ಟಿದೀವಿ ಅಷ್ಟು ಬಿಡುಗಡೆ ಮಾಡಿದೀವಲ್ಲ. ಈಗ ನೆಕ್ಸ್ಟ್ ಅದರ ಬಗ್ಗೆ ಡಿಸ್ಕಷನ್ ಇದೆಯಲ್ಲ ಅಷ್ಟೇ. ಈಗ ಎಷ್ಟು ಬಿಡುಗಡೆ ಮಾಡಿದೀವ್ರಿ? 7,000ದಲ್ಲಿ ಎಷ್ಟು ಬಿಡುಗಡೆ ಮಾಡಿದ್ವಿ? ಸರಿ 7,000 ಕೋಟಿ ಹೇಳಿದ್ರಿ, 3,000 ಬಿಡುಗಡೆ. ನೆಕ್ಸ್ಟ್ BBMP ಬಗ್ಗೆ BBMP ಮುಂದಿನ ವರ್ಷಕ್ಕೆ 7,000 ಕೋಟಿ ಇಟ್ಟಿದ್ದೀವಿ. ಅದು 3,000 ಅಲ್ಲ, ಒಟ್ಟು 20,200 ಕೋಟಿ ನಾವು ಏನ್ ಬಜೆಟ್ ನಲ್ಲಿ ಹೇಳಿದ್ದೀವಿ ಅದನ್ನ ಬಿಡುಗಡೆ ಮಾಡ್ತೀವಿ. ಕೇಂದ್ರ ಸರ್ಕಾರ ತರ ಅಲ್ಲ. ನಾವು ಬಜೆಟ್ ನಲ್ಲಿ 5,300 ಕೋಟಿ ಅಪ್ಪರ್ ಭದ್ರಕ್ಕೆ ಕೊಡ್ತೀವಿ ಅಂತ ಹೇಳಿದ್ರೆ ಕೊಟ್ರ? ಕೊಟ್ರೇನ್ರಿ? 5,300 ಕೋಟಿ 5,300 ಕೋಟಿ ಕೊಟ್ರ? 24-25ರಲ್ಲಿ ಎಷ್ಟು ಹೇಳಿದಿರಿ, ಎಷ್ಟು ಬಿಡುಗಡೆ ಮಾಡಿದಿರ ಹೇಳಿ? ಇಲ್ಲಿ ನಿಮ್ ಬಜೆಟ್, ನಾವು ರಾಜ್ಯ ಬಜೆಟ್ ನಲ್ಲಿ ಬೆಂಗಳೂರಿಗೆ 23-24ರಲ್ಲಿ ಎಷ್ಟು ಹಣ ಕೊಡ್ತೀನಿ ಅಂತ ಹೇಳಿದ್ರಿ, ಎಷ್ಟು ಬಿಡುಗಡೆ ಮಾಡಿದ್ರಿ? 24-25ರಲ್ಲಿ ಎಷ್ಟು ಘೋಷಣೆ ಮಾಡಿ ಎಷ್ಟು ಬಿಡುಗಡೆ ಮಾಡಿದ್ರಿ? ಈಗ 25-26 ಹೇಳಿದ್ರೆ ನಮಗೂ ಹೇಳಿದ ಎಷ್ಟು ಬಿಡುಗಡೆ ಮಾಡಿ ಕೂತ್ಕೊಳ್ಳಿ, ಅದು ಹೇಳೋಣ. ಸೊ ನಾವು 4 ವರ್ಷದಲ್ಲಿ 20,200 ಕೋಟಿ ಕೊಟ್ಟಿದ್ದೀವಿ. ಅವ್ರು ಕೊಟ್ಟಿರ್ತಕ್ಕಂಥದ್ದು 10,435 ಕೋಟಿ. ಆಮೇಲೆ ಶಿಕ್ಷಣಕ್ಕೆ ಖರ್ಚು ಮಾಡಿರ್ತಕ್ಕಂಥ ಹಣ ಈ ವರ್ಷ ಸುಮಾರು 65,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ.
ಅದೇನು ಅಂಗನವಾಡಿ ಶಿಕ್ಷಣ, ಉನ್ನತ ಶಿಕ್ಷಣ, ಹಾಸ್ಟೆಲ್ಗಳು, ಮೊರಾರ್ಜಿ ದೇಸಾಯಿ ಮತ್ತು ಇತರ ವಸತಿ ಶಾಲೆಗಳು, ವೈದ್ಯಕೀಯ ಶಿಕ್ಷಣ, ಇತರ ವಿಶ್ವವಿದ್ಯಾನಿಲಯಗಳು, ಇತರೆ ವಿದ್ಯಾರ್ಥಿ ವೇತನ, ಸ್ಟೈಪೆಂಡ್ಸು, ಶಾಲಾ ಶಿಕ್ಷಣ, ಕಾರ್ಮಿಕ ಇವೆಲ್ಲ ಸೇರಿ 65,000 ಶಿಕ್ಷಣಕ್ಕೆ ಖರ್ಚು ಮಾಡಿದ್ದೀವಿ. ಈ ವರ್ಷ, ಮುಂದಿನ ವರ್ಷ ಅಂದರೆ ಏಪ್ರಿಲ್ನಿಂದ ಶುರುವಾಗೋ ವರ್ಷಕ್ಕೆ, ಆರ್ಥಿಕ ವರ್ಷಕ್ಕೆ ಸುಮಾರು 72,386 ಕೋಟಿ ರೂಪಾಯಿಗಳನ್ನು ಇಯರ್ ಮಾರ್ಕ್ ಮಾಡಿದ್ದೀವಿ. 72,386 ಕೋಟಿ. ಮತ್ತೆ ಶಿಕ್ಷಣಕ್ಕೆ ನಿಮಗೆ ಗೊತ್ತಿದೆ, ನೀವು ಶಿಕ್ಷಣ ಮಂತ್ರಿ ಆಗಿದ್ದೀರಲ್ಲ, 90% ಸಂಬಳನೇ ಕೊಡೋದು. 90% ಸಂಬಳನೇ ಕೊಡೋದು. 90%ಗಿಂತ ಜಾಸ್ತಿ ಸಂಬಳ. 95 ಅಂತ ಅಶೋಕ್ ಇವರು ಸತ್ಯನಾರಾಯಣ ಅವರು ಹೇಳ್ತಾ ಇದ್ದಾರೆ. ಸೊ ಆದ್ರಿಂದ ನಾವು ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ, ಮತ್ತೆ ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ. ಗ್ಯಾರಂಟಿ ಯೋಜನೆಗಳು ಮಾಡಿ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಇಟ್ ಇಸ್ ನಾಟ್ ಕರೆಕ್ಟ್. ಇಟ್ ಇಸ್ ನಾಟ್ ಕರೆಕ್ಟ್ ಟು ಸೇ ಬಿಕಾಸ್ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಖರ್ಚು ಮಾಡಿಬಿಟ್ರು 52,000 ಕೋಟಿ ರೂಪಾಯಿಗಳನ್ನು, ದುಡ್ಡಿಲ್ಲ ಅಭಿವೃದ್ಧಿ ಕೆಲಸಗಳಿಗೆ. ನಮ್ದು ಬಜೆಟ್ಟು 4,48,004 ಕೋಟಿ. ಈಗ ಇದಕ್ಕೆ ಸಬ್ಸಿಡಿ ಇವು ಸೋಷಿಯಲ್ ಸೆಕ್ಯೂರಿಟಿ ಫಂಕ್ಷನ್ ಪ್ರೋಗ್ರಾಮ್ಸ್ ಇದಾವೆ. ಎಷ್ಟು ದುಡ್ಡು ಕೊಡ್ತಾರೆ ಇವರು? ಸುಮಾರು 400 ಚಿಲ್ಲರೆ ಕೋಟಿ. ನಾವು 10,500 ಕೋಟಿ, 600 ಕೋಟಿ. ಅದರಿಂದ ನಾವು ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡು ಕೊಡ್ತಾ ಇದ್ದೀವಿ, ಗ್ಯಾರಂಟಿ ಯೋಜನೆಗಳನ್ನು ಮಾಡ್ತಾ ಇದ್ದೀವಿ. ಒಟ್ಟಾರೆ ಸಮಾಜದಲ್ಲಿರ್ತಕ್ಕಂಥ ಯಾರಿಗೆ ಶಕ್ತಿ ಇಲ್ಲ, ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇಲ್ಲ, ಇವರು ನಂಬಿಕೆ ಇಟ್ಕೊಂಡಿರೋದು ಯಾವುದರಲ್ಲಿ ಅಂತಂದ್ರೆ, ಎಂತ ತತ್ವ ಇದು ಆರ್ಥಿಕ ತತ್ವ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.